ನಮಸ್ತೆ ಮೇಡಮ್. ಲಿಲ್ಲಿ ಅಂತ. ಅವ್ರಿಗೆ ನಾವೇನಂದ್ರೆ ಜಾಂಡೀಸ್ ಸ್ಟಾರ್ಟ್ ಆಯ್ತು. ಅದು ಜಾಂಡೀಸ್ ತೋರ್ಸಕ್ಕೆ ಅಂತ ಹೋದ್ವಿ. ಆಮೇಲೆ ಸ್ಟೆಂಟ್ ಹಾಕಿದ್ರು. ಆವಾಗ ಬಯಾಪ್ಸಿ ಮಾಡಿದ್ರು. ಆವಾಗ ಗೊತ್ತಾಯ್ತು ಕ್ಯಾನ್ಸರ್ ಇದೆ ಅಂತ ಅಂದ್ಬಿಟ್ಟು. ಅದು ಪ್ಯಾಂಕ್ರಿಯಸ್ ಇದಾಗಿದೆ, ಗಾಲ್ ಬ್ಲಾಡರ್ ಹತ್ರ ಆಗಿದೆ, ಅದನ್ನ ನೀವು ಆಪರೇಷನ್ ಮಾಡಿಸ್ಲೇಬೇಕು ಅಂತಂದ್ರು. ಅದಾದ್ಮೇಲೆ ಅವರು ಎಲ್ಲ 3 years ಅವರೇ ಓನಾಗೆಲ್ಲ ಓಡಾಡೋರು, ಎಲ್ಲ ಮಾಡೋರು. 3 years ಏನ್ ಪ್ರಾಬ್ಲಮ್ ಆಗ್ಲಿಲ್ಲ. ಆಮೇಲೆ ರೀಸೆಂಟ್ ಆಗಿ ಇವಾಗ ಮತ್ತೆ ತಿರ್ಗಾ ವಾಮಿಟ್ ಸೆನ್ಸೇಷನ್ ಎಲ್ಲ ಶುರುವಾಯ್ತು. ಕರೆಂಟ್ ಕೊಟ್ಟು ಬರ್ನ್ ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೇನು ತಡೆ ಶಕ್ತಿ ಇಲ್ಲ ಅಂತ ಅಂದ್ಬಿಟ್ಟು ನಾವು ಆಯುರ್ವೇದಿಕ್ ಕನ್ಸಲ್ಟ್ ಮಾಡಿದ್ವಿ. ನಮ್ಗೂ ಯಾರೋ ಹೇಳಿದ್ರು ಇಲ್ಲಿ ಕನ್ಸಲ್ಟ್ ಮಾಡಿ ಓಕೆ ಆಗುತ್ತೆ ಅಂತ. ಅದಕ್ಕೆ ಇಲ್ಲಿ ಬಂದು ಕನ್ಸಲ್ಟ್ ಮಾಡಿ 3 months ಒಂದ್ಸರಿ ಬ್ಲಡ್ ಚೆಕಪ್ ಹೇಳಿದ್ರು. ಅದು ಮಾಡ್ಸಕ್ ಹೋದವಾಗಲೇ ಆ 3 months ಒಂದ್ಸರಿ ಲಿವರ್ ಚೆಕ್ ಎಲ್ಲ, ಅವ್ರಿಗೆ ಲಿವರ್ ಅಲ್ಲಿ ನೀರ್ ತುಂಬಿಕೊಂಡಿತ್ತು, ಅದೆಲ್ಲ ಪ್ರಾಬ್ಲಮ್ ಆಗಿತ್ತು ಅಂತ. ಆಮೇಲೆ ಅಡ್ಮಿಟ್ ಮಾಡಿದ್ವಿ 2-3 ಕಡೆ. ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಅವ್ರು ಸ್ವಲ್ಪ ವೀಕ್ ಇತ್ತು, ಅದಕ್ಕೆಲ್ಲ ಟ್ಯಾಬ್ಲೆಟ್ ತಗೊಂತಾ ಇದ್ದಾರೆ. ಆಮೇಲೆ ಅದೇ ಗೊತ್ತಾಗಿದ್ದು ಈ ತರ ತುಂಬಾ ತಿನ್ನಕ್ ಆಗದೆ ಇರೋ ಟೈಮ್ಗೆನೆ ಅಡ್ಮಿಟ್ ಮಾಡಿದ್ವಿ. ಬಯಾಪ್ಸಿದು ಚೆಕಪ್ ಮಾಡ್ಬಿಟ್ಟು ಹೇಳಿದ್ರು ಈ ತರ ಆಗಿದೆ ಪ್ರಾಬ್ಲಮ್, ಎಲ್ಲಿ ಆಪರೇಷನ್ ಮಾಡಿದ್ರು ಅಲ್ಲಿಗೆ ಕರ್ಕೊಂಡು ಹೋಗಿ ಒಂದ್ಸರಿ ಅಂತ. ಸ್ವಲ್ಪ ಬೆಟರ್ ಆಗಿದೆ ಮೇಡಮ್. ಸ್ವಲ್ಪ ಅದೇ ತಿನ್ನಕ್ ಆಗ್ತಿಲ್ಲ, ವಾಮಿಟ್ ಸೆನ್ಸೇಷನ್ ಇತ್ತು, ಸ್ವಲ್ಪ ಪರವಾಗಿಲ್ಲ. ಇವಾಗ ಸ್ವಲ್ಪ ತಿಂತಾ ಇದ್ದಾರೆ. ಫಸ್ಟ್ ಕೋರ್ಸ್ ಆಗಿದೆ, ಇವಾಗ ಇನ್ನೊಂದು ಕೋರ್ಸ್ ತಗೊಂಡ್ ಸ್ಟಾರ್ಟ್ ಮಾಡ್ಬೇಕು. ಡಾಕ್ಟರ್ ಅದೇ ಸ್ವಲ್ಪ ಈ ಕೋರ್ಸ್ ತಗೊಳ್ಳಿ, ಆಮೇಲೆ ನೋಡೋಣ ಯಾವ ತರ ಆಗುತ್ತೆ ನೋಡೋಣ